ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ಈಗ ನಾನು ಬೆಲೇಕೆರೆ ಬೀಚ್ ಹತ್ರ ಬಂದಿದ್ದೆ. ಸಾರಿ, ಬೀಚ್ ಅಲ್ಲ, ಬಂದರಿಗೆ ಹೋಗೋ ರೋಡ್ ಇತ್ತಲ್ಲ, ಆ ರೋಡಿಗೆ ಬಂದಿದ್ದೆ. ಲೈಕ್ ಬಂದರಿಗೆ ಹೋಗೋ ರೋಡ್ ಆ ಕಡೆ ಇದೆ, ಅಲ್ಲಿ ಮುಂದೆಗಡೆ ಕಾಣಿಸ್ತಾ ಇರ್ಬೋದು. ಸೊ ನಾನು ಈಗ ಸ್ಟ್ರೇಟ್ ರೋಡಿಗೆ ಬಂದಿದ್ದೆ. ಅಂದರೆ ಯಾಕೆ ಬಂದೆ ಅಂತ ಹೇಳಿದ್ರೆ, ಅಲ್ಲಿ ಟರ್ಬೋಲೈನ್ ಒಂದು ತಿರುಗ್ತಿದೆ. ಅದು ಏನು ಅಂತ ನನಗೂ ಗೊತ್ತಿಲ್ಲ, ಅದನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಓಲ್ಡ್ ಶಿಪ್ಪಿಂದು ಲೈಕ್ ಏನೇನು ಓಲ್ಡ್ ಐಟಮ್ಸ್ ಇತ್ತಲ್ಲ, ಅದೆಲ್ಲ ಐಟಮ್ಸ್ ಇಲ್ಲಿ ಸ್ಟೋರ್ ಮಾಡಿದಾರಂತೆ. ಲೈಕ್ ಅದು ಜಂಗ್ ಬಿದ್ದಿರೋದು ಏನು ಅಂತ ಗೊತ್ತಿಲ್ಲ. ಇಲ್ಲೊಂದು ಇನ್ಸಿಡೆಂಟ್ ಕೂಡ ನಡೆದಿದೆ. ಲೈಕ್ ಅದು ಮ್ಯಾಂಗನೀಸ್ ಮಾಡಬೇಕಿದ್ರೆ ರೈಡ್ ಮಾಡ್ತಾರಲ್ಲ, ಆ ರೈಡ್ ಮಾಡಿದ್ದು ಐಟಮ್ಸ್ ಲೈಕ್ ಮ್ಯಾಂಗನೀಸ್ ಎಲ್ಲ ಇಲ್ಲಿ ಹಾಗೆ ಇಟ್ಟಿದ್ದಾರಂತೆ. ಲೈಕ್ ಅವಾಗಿಂದನೂ ಯಾವಾಗ ರೈಡ್ ಮಾಡಿತ್ತು, ಯಾವಾಗಿಂದ ಅದನ್ನು ಸೀಸ್ ಮಾಡಿದ್ರು, ಆ ಸೀಸ್ ಮಾಡಿರೋದ್ರಿಂದನೂ ಅದನ್ನ ಇನ್ನೂ ಟಚ್ ಮಾಡ್ಲಿಕ್ಕೆ ಬಿಡಲಿಲ್ಲ ಅಂತೆ. ಸೊ ಅದು ಇಲ್ಲೇ ಇನ್ನೂವರೆಗೂ ಇಲ್ಲೇ ಇದೆ ಅಂತೆ. ಸೊ ಅದನ್ನು ಈಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಒಳಗಡೆ ಬಿಡ್ತಾರೋ ಏನೋ ಗೊತ್ತಿಲ್ಲ, ನಂಗೆ ಡೌಟ್ ಇತ್ತು. ಇಲ್ಲೊಬ್ರು ನಡ್ಕೊಂಡು ಹೋಗ್ತಾ ಇದ್ರು, ಸೊ ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಅನಿಸುತ್ತೆ. ಸೊ ಅವ್ರ ಹತ್ರ ಕೇಳ್ಪಟ್ಟಾಗೆ ಅವರು ನೋಡ್ಕೋಬೋದು, ಸೆಕ್ಯೂರಿಟಿ ಗಾರ್ಡ್ ಏನೂ ಇರಲ್ಲ ಅಂತ ಹೇಳಿದ್ದಾರೆ. ಸೊ ಈಗ ನೋಡ್ಕೊಂಬರೋಣ ಬನ್ನಿ. ಸೊ ಗೈಸ್, ಇಲ್ಲಿ ಲೋಕಲ್ ಒಬ್ರು ಸಿಕ್ಕಿದ್ದಾರೆ, ಅವ್ರ ಹತ್ರ ಕೇಳೋಣ ಈಗ. ಸರ್, ಇಲ್ಲಿ ಈ ಥರ ಹೋಗ್ಬೋದಲ್ಲ? ಹೋಗ್ಬೋದು, ಸೀದಾ ಹೋಗ್ಬೋದು. ಹೋಗಿ ಸೆಕ್ಯೂರಿಟಿ ಗಾರ್ಡ್ ಏನು ಇರಲ್ಲ ಅಲ್ಲ? ಯಾರಿರಲ್ಲ. ಹೋಗಿ ವಿಡಿಯೋ ಮಾಡ್ಬೋದಲ್ಲ? ಮಾಡ್ಬೋದು. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಗೈಸ್, ಅವರು ಒಬ್ರು ಸಿಕ್ಕಿದ್ರು, ಅವ್ರು ಹೇಳಿದ್ರು ಇಲ್ಲೇ ಹೋಗ್ಬೋದು ಅಂತ. ಸೊ ಈಗ ಹೋಗ್ತಾ ಇದ್ದೀನಿ. ಅಲ್ಲಿ ಮೇಲ್ಗಡೆ ಟರ್ಬುಲೆನ್ಸ್ ಥರ ಏನೋ ತಿರುಗ್ತಾ ಇದೆ, ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಬನ್ನಿ, ಇಲ್ಲಿ ಕೇಳ್ಕೊಂಡು ಹೋದ್ರಾಯ್ತು. ಮತ್ತೆ ಮುಂದೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿದ್ರಾಯ್ತು. ಬನ್ನಿ ಗೈಸ್. ನಾನು ಟರ್ಬುಲೆನ್ಸ್ ಥರ ತಿರುಗ್ತಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ ನೋಡಿ ಮೇಲ್ಗಡೆ ನಾನು 0.5x ಇಟ್ಟಿದ್ದೀನಿ. ಕಾಣಿಸ್ತಿದ್ಯೋ ಅಲ್ವೋ ಗೊತ್ತಿಲ್ಲ, ನೋಡಿ ಅಲ್ಲಿ ಕಾಣಿಸ್ತಿದ್ಯಾ? ಸೊ ಅದೇ ಹೇಳಿದ್ದೆ ನಾನು. ಈಗ ಇಲ್ಲಿ ಬಂದಿದ್ದೀನಿ, ನೋಡೋಣ ಬನ್ನಿ. ಅವ್ರು ಲಾಸ್ಟ್ ಡೆಡ್ ಎಂಡಲ್ಲಿದೆ ಅಂತ ಹೇಳಿದರು. ಸೊ ಓಕೆ, ನೋಡೋಣ ಬನ್ನಿ. ಈಗ ನಾನು ಡೆಡ್ ಎಂಡ್ ಹತ್ರ ಬಂದಿದ್ದೆ, ಫುಲ್ಲು ಲಾಸ್ಟು. ಇಲ್ಲಿ ಬೀಚ್ ಹತ್ರ ಬಂದು ರೀಚ್ ಆಗಿದ್ದೀನಿ. ಸೊ ನನಗೆ ಎಕ್ಸಾಕ್ಟ್ ಲೊಕೇಶನ್ ಏನು ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ, ಫುಲ್ಲು ಸುತ್ತಲೂ ಬೀಚ್ ಕಾಣ್ತಿದೆ ಬ್ಯಾಕ್ಗ್ರೌಂಡು. ಆ್ಯಂಡ್ ಇಲ್ಲಿ ಹೋಗ್ಲಿಕ್ಕೆ ದಾರಿ ಕೂಡ ಇಲ್ಲ. ಲೈಕ್ ದಾರಿ ಇದೆ, ಬಟ್ ಫುಲ್ ಸಣ್ಣ ಇದೆ ಅಷ್ಟೇ. ಸೊ ನೋಡೋಣ ಬನ್ನಿ, ಮುಂದೆ ಹೋಗಿ ನೋಡ್ಕೊಂಬರೋಣ. ಅವರು ಲಾಸ್ಟ್ ಡೆಡ್ ಎಂಡ್ ಹತ್ರ ಹೋಗಿ ಅಂತ ಹೇಳಿದರು, ಬಟ್ ಇಲ್ಲಿ ಬಂದರೆ ಏನು ಕಾಣಿಸ್ತಿಲ್ಲ ಆ ಥರದ್ದು ನನಗೆ. ಲೈಕ್ ನಾರ್ಮಲ್ ಬೀಚ್ ಅಷ್ಟೇ ಇದೆ, ಜನ ಒಬ್ಬರು ಇಲ್ಲ. ಮೈಕ್ ಯೂಸ್ ಮಾಡ್ತಿಲ್ಲ ಗೈಸ್, ನಾರ್ಮಲ್ ಐಫೋನಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಲೈಕ್ ಐಫೋನ್ ಮೈಕ್ರೋಫೋನಿಂದ ಅಷ್ಟೇ. ನೋಡಿ ವಾಯ್ಸ್ ಯಾವ ಥರ ಬರ್ತಿದೆ ಅಂತ. ಇಲ್ಲಿ ನೋಡಿ, ಫುಲ್ ಬೀಚ್ ಅಷ್ಟೇ, ಒಬ್ರು ಜನ ಇಲ್ಲ, ಫುಲ್ ಖಾಲಿ ಇದೆ. ಅಲ್ಲೊಬ್ರು ಯಾರೋ ಇದ್ದಾರೆ, ನಡ್ಕೊಂಡು ಹೋಗ್ತಿದ್ದಾರೆ, ಅಲ್ಲಿ ನೋಡಿ. ಸೊ ಫುಲ್ ಖಾಲಿ ಇದೆ. ನೋಡೋಣ ಬನ್ನಿ, ಮೇಲೆ ಇರದೆ ಅನ್ಸುತ್ತೆ ನನಗೆ ಯಾಕೋ. ಇಲ್ಲಿ ಫುಲ್ ಬೀಚ್ ಅಷ್ಟೇ ಇದೆ ಆ್ಯಕ್ಚುಲಿ. ನೋಡೋಣ, ಈ ಬೀಚಿಗೆ ಬರೋ ದಾರಿನೂ ಈ ಥರ ಇದೆ. ನನಗಿದೆ ಎಂಟ್ರೆನ್ಸು ಏನೋ ಒಂದು ಸರಿ ಗೊತ್ತಿಲ್ಲ, ಬಟ್ ಅವರೊಬ್ಬರು ಅಲ್ಲಿ ಯಾರೋ ನಿಂತಿದ್ರು, ಅವರು ಇಲ್ಲೇ ಅಂತ ಹೇಳಿದರು, ಗೊತ್ತಿಲ್ಲ ಏನು ಅಂತ. ಸೊ ನೋಡೋಣ ಬನ್ನಿ, ಮುಂದೆ ಹೋಗಿ ನೋಡಿದ್ರಾಯ್ತು. ಗಾಯ್ಸ್, ಇಲ್ಲಿ ನೋಡಿ ನನ್ನ ಸುತ್ತಲೂ ಯಾವ ಥರ ಇದೆ ಅಂತ. ಸೊ ಇಲ್ಲಿ ಆ ಥರ ನೋಡೋ ಥರ ಏನು ಕಾಣಿಸ್ತಿಲ್ಲ ನನಗಂತೂ. ಸೊ ಇಲ್ಲಿ ನೋಡಿ, ಫುಲ್ಲು ಸುತ್ತಲೂ ಖಾಲಿ ಇದೆ. ಅಲ್ಲಿ ಮೇಲ್ಗಡೆ ಲೈಕ್ ಟರ್ಬುಲೆನ್ಸ್ ಥರ ಏನೋ ತಿರುಗ್ತಿದೆ. ಈಗ ಜಸ್ಟ್ ನಾನು ನೋಡಿದ ಪ್ರಕಾರ ನೇವಿ ಆಫೀಸರ್ ಹೋಗ್ತಿದ್ರಲ್ಲಿ. ಲೈಕ್ ನಾನು ನೋಡಿದ ಪ್ರಕಾರ, ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಸೊ ಅಲ್ಲೊಂದೇನೋ ಓಲ್ಡ್ ಕಟ್ಟಡ ಥರ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ಜೋಕಾಲಿ ಮಾಡಿಟ್ಟಿದ್ದಾರೆ, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಸೊ ಏನಂತ ಗೊತ್ತಿಲ್ಲ, ಕೊಡುಗೆ ಅಂತ ಬರೆದಿದ್ದಾರೆ, ಬಟ್ ಇಲ್ಲಿ ಯಾರು ಜೋಕಾಲಿ ಬಂದು ಆಡ್ತಾರೆ. ಅಲ್ಲೊಂದಿದೆ. ಸೊ ಸುತ್ತಲೂ ನೋಡಿ ಯಾವ ಥರ ಇದೆ ಅಂತ. ಸೊ ಎಲ್ಲಿದೆ ಏನು ಅಂತ ನನಗೂ ಸರಿ ಗೊತ್ತಾಗ್ತಿಲ್ಲ. ಇಲ್ಲಿ ಲೋಕಲ್ ಅವ್ರಿಗೆ ಯಾರಿಗಾದರೂ ಕೇಳಬೇಕಾಯ್ತು ಫೋನ್ ಮಾಡಿ. ಸೊ ಬನ್ನಿ, ಆ ಕೆಲಸ ಮಾಡೋಣ ಈಗ. ಗೈಸ್, ನಾನೀಗ ಇಲ್ಲಿ ಮುಂದ್ಗಡೆ ಒಂದು ಬಿಲ್ಡಿಂಗ್ ಕಾಣ್ತಾ ಇತ್ತು ಅಂತ ಹೇಳಿದ್ನಲ್ಲ, ಸೊ ಇದೆ ನೋಡಿ. ಈಗ ಮೇಲ್ಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ, ಏನಿದೆ ಏನು ಅಂತ. ಸೊ ಬನ್ನಿ ಗೈಸ್. ಏನಿದೆ ಅಂತ ನನಗೂ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ. ಇದೊಂದು ಡೋರ್ ಐ ಥಿಂಕ್ ಲಾಕ್ ಆಗಿದೆ ಅನಿಸುತ್ತೆ. ಇಲ್ಲೊಂದು ಸ್ಟೆಪ್ಸ್ ಇದೆ, ಬನ್ನಿ ಹತ್ಕೊಂಡು ಹೋಗೋಣ. ಇಲ್ಲೊಂದು ಯಾವುದೋ ಪಾಳು ಬಿದ್ದಿರೋ ರೂಮ್ ಥರ ಇದೆ, ಸುಮಾರು ಓಲ್ಡ್ ಅನಿಸುತ್ತೆ ಇದು. ಸೊ ಹಿಂಗೆ ಮೇಲೆ ಬಂದರೆ ಇಲ್ಲಿ ಸ್ಟೆಪ್ಸ್ ಇದೆ ಮತ್ತೊಂದು.
ಸೊ ಈ ಕಡೆಯಿಂದ ಈ ಥರ ಕಾಣುತ್ತೆ. ಸೊ ಅಲ್ಲಿ ನೋಡಿ ಬೀಚ್ ವ್ಯೂ ಎಷ್ಟು ಮಸ್ತ್ ಕಾಣ್ತಿದೆ. ಆ್ಯಂಡ್ ಇಲ್ಲೊಂದು ರೂಮ್ ಇದೆ, ಲೈಕ್ ಫುಲ್ ಗಲೀಜಾಗಿ ಬಿದ್ದಿದೆ. ಇಲ್ಲಿ ಬಂದರೆ ಲೈಕ್ ಬೀಚ್ ವ್ಯೂ ಕಾಣಿಸುತ್ತೆ. ಮೇಲ್ಗಡೆ ಕ್ಲೌಡ್ಸು, ಬೀಚು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಪ್ಲೇಸ್, ಲೈಕ್ ಬೀಚ್ ವ್ಯೂ ಎಲ್ಲ. ಸೊ ಇಲ್ಲಿ ಮತ್ತೊಂದು ಸ್ಟೆಪ್ಸ್ ಇದೆ, ಹೋಗಿ ಬರೋಣ ಬನ್ನಿ ಗೈಸ್. ಇಲ್ಲಿ ಮೇಲೆ ಹತ್ಕೊಂಡು ಬರೋಣ. ಇಲ್ಲಿ ನೋಡಿ RCB, ಇಲ್ಲಿ ಬೋಟ್ ಡ್ರಾಯಿಂಗ್ ಮಾಡಿದ್ದಾರೆ, ಯಾರೋ ಮಾಡಿದ್ದಾರೆ, ಮಸ್ತ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. MM29 ಅಂತೆ. ಸೊ ಬನ್ನಿ ಮತ್ತೆ ಮೇಲೆ ಹೋಗಿ ಬರೋಣ. ಇಲ್ಲಿ ಬಂದರೆ ಅಗೇನ್ ಅನದರ್ ಸ್ಟೆಪ್ಸ್. ಅಲ್ಲೊಂದು ಬಿಯರ್ ಬಾಟಲ್ ಕಾಣಿಸ್ತಿದೆ. ಬಿಯರ ವೈನಾ ನನಗೂ ಗೊತ್ತಿಲ್ಲ. ಸೊ ಇಲ್ಲಿ ಬಂದರೆ ಈ ಥರ ವ್ಯೂ ಇದೆ ನೋಡಿ ಗೈಸ್, ಯಾವ ಥರ ಕಾಣಿಸ್ತಿದೆ ಅಂತ. ಮಸ್ತಿದೆ ಅಲ್ವಾ? ಫುಲ್ ಬೀಚ್ ವ್ಯೂ ಕಾಣಿಸ್ತಿದೆ. ಈ ಪಿಂಕ್ ಕಲರ್ ಫ್ಲವರ್, ದೆನ್ ಬೀಚ್, ಮೇಲ್ಗಡೆ ಕ್ಲೌಡ್, ಎಷ್ಟು ಫುಲ್ ಎಸ್ಥೆಟಿಕ್ ಆಗಿ ಕಾಣಿಸ್ತಿಲ್ಲ. ಓ ಇಲ್ಲಿ ಮುಂದ್ಗಡೆ ಒಂದು ರೋಡ್ ಇದೆ. ಅಲ್ಲಿ ನೋಡಿ ಮುಂದ್ಗಡೆ ರೋಡ್ ಕಾಣಿಸ್ತಿದ್ಯೋ ಇಲ್ವಾ ಕ್ಯಾಮ್ರಾದಲ್ಲಿ. ಸೊ ಅಲ್ಲೊಂದು ರೋಡ್ ಇದೆ, ಬಟ್ ಅದು ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ. ಲೈಕ್ ಡಸ್ಟ್ಬಿನ್ ಥರನೂ ಕಾಣಿಸ್ತಿದೆ ನನಗೆ. ಹೋಗಿ ಬರೋದಾ ಅಲ್ಲಿ? ಏನು ಮಾಡೋಣ ಗೈಸ್, ಹೋಗಿ ಬರೋದಾ? ಸೊ ಯಾ ಬನ್ನಿ ಹೋಗಿ ಬರೋಣ. ಅಲ್ಲಿ ನೋಡಿ ಟರ್ಬಲೈನ್ ಇಲ್ಲಿಂದ ಕಾಣಿಸುತ್ತೆ ನೋಡಿ ನಿಮಗೆ ಈಗ. ಸೊ ಏನು ಜನ್ರೇಟ್ ಮಾಡ್ತಿದೆ ಏನು ಅಂತ ನನಗೂ ಸರಿ ಗೊತ್ತಿಲ್ಲ. ಸೊ ನೋಡೋಣ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಲಿಕ್ಕಾದರೆ ಮಾಡ್ತೀನಿ, ಇಲ್ಲ ಅಂದರೆ ಮತ್ತೊಂದು ಸಲ ವೀಡಿಯೋ ಮಾಡಿ ಹಾಕಿದ್ರೆ ಆಯ್ತು ಅದ್ರ ಮೇಲೆ. ಸೊ ಈಗ ಕೆಳಗಡೆ ಒಂದು ರೋಡ್ ಹೋಗ್ತಿದೆ, ಹೋಗಿ ನೋಡ್ಕೊಂಬರೋಣ ಬನ್ನಿ. ಬನ್ನಿ ಗಾಯ್ಸ್ ಈ ಪ್ಲೇಸಲ್ಲಿ ನೈಟ್ ಔಟ್ ಚಾಲೆಂಜ್ ಮಾಡಿದ್ರೆ ಹೆಂಗಿರುತ್ತೆ. ಸೊ ನನಗೆ ಯಾಕೋ ಮಾಡಬೇಕು ಅನಿಸ್ತಿದೆ. ನಿಮಗೂ ಅನಿಸಿದರೆ, ನೀವು ವಿಡಿಯೋ ನೋಡಬೇಕು ಅನಿಸಿದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬೇಗ ಲೈಕ್ ಕಂಪ್ಲೀಟ್ ಮಾಡಿ. ಸೊ 1K ಸಬ್ಸ್ಕ್ರೈಬರ್ಸನ್ನ ಬೇಗ ಆದಷ್ಟು ರೀಚ್ ಮಾಡಿಬಿಡಿ. ಮಾಡೋಣ ಇಲ್ಲಿ ಚಾಲೆಂಜ್. ಯಪ್ಪ ಇದೇನೋ ಮೂಳೆ ಥರ ಇದೆ. ಮೂಳೆನಾ ಬೇರೆ? ಅದು ಮೂಳೆ, ಯಾವುದೋ ಪಕ್ಷಿದ ಮೂಳೆ ಅದು. ನೋಡಿ ಫುಲ್ ಯಾವ ಥರ ಕಸ ತುಂಬಿದೆ. ಫುಲ್ಲು ಎಲ್ಲಿ ನೋಡಿದ್ರು ಬೀರ್ ಬಾಟಲು, ವೈನ್ ಬಾಟಲು ಎಲ್ಲ ಪ್ಲಾಸ್ಟಿಕ್ಸ್ ಅದೇ ಬಿದ್ದಿದೆ. ಇಲ್ಲಿ ಎಲ್ಲ ಗಾಜೆಲ್ಲ ಹೊಡ್ಕೊಂಡಿರೋದಿದೆ. ಸೊ ಬನ್ನಿ ಮುಂದ್ಗಡೆ ರೋಡ್ ತೋರಿಸಿದ್ನಲ್ಲ, ಅಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ಈಗ ರೋಡ್ ಇದೆ ಅಂತ ಹೇಳಿದ್ನಲ್ಲ, ಆ ರೋಡ್ ಹತ್ರ ಹೋಗ್ತಾ ಇದ್ದೀನಿ ನೋಡಿ. ಇದೆ ಬಿಲ್ಡಿಂಗ್ ಈ ಸೈಡ್ ರೋಡ್ ಇದೆ. ಸೊ ಬನ್ನಿ, ಏನಿದೆ ಅಂತ ನನಗೂ ಗೊತ್ತಿಲ್ಲ. ಒಂದು ಬೈಕ್ ಲೈಕ್ ಸ್ಕೂಟಿಯಲ್ಲಿ 2 ಜನ ಹೋದ್ರಿ. ಈಗ ಅವರಿಗಾದ್ರೂ ಕೇಳಬೇಕಿತ್ತು, ನಾನು ಮೇಲ್ಗಡೆ ಇದ್ದೆ, ಅವರ ಸೌಂಡ್ ಅಲ್ಲಿವರೆಗೂ ರೀಚ್ ಆಗಿಲ್ಲ ಅವರಿಗೆ. ನೋಡೋಣ. ಸೊ ಗೈಸ್ ಅಲ್ಲಿ 2 ಜನ ಹೋದ್ರು ಅಂತ ಹೇಳಿದ್ರಲ್ಲ, ಅವ್ರಿಗೆ ಕೇಳಿದೆ. ಅವರು ಇಲ್ಲಿ ಲೈಕ್ ಪೊಲೀಸ್ ಸ್ಟೇಷನ್ ಒಂದಿದೆ, ಓಲ್ಡ್ ಮ್ಯಾಗ್ನೀಸ್ ಆಫೀಸ್ ಏನೋ ಇದೆ ಅಂತೆ, ಅಲ್ಲಿ ಇದೆ ಅಂತ ಹೇಳಿದ್ರು. ಸೊ ಈಗ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲೇನು ಇಲ್ಲ ಆಗಿತ್ತು, ಅದಕ್ಕೆ ಏನು ಮತ್ತೆ ವಿಡಿಯೋ ಮಾಡಿಲ್ಲ, ನಾರ್ಮಲ್ ಬೀಚ್ ಅಷ್ಟೇ ಆಯಿತು. ಆ್ಯಂಡ್ ಅವರು ಲೈಕ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು ಚಾನಲಿಗೆ. ಸೊ ಐ ಫೀಲ್ ಹ್ಯಾಪಿ. ಸೊ ಬನ್ನಿ, ಆ ಕಡೆ ರೋಡ್ ಏನೋ ಇದೆ ಅಂತೆ, ಲೈಕ್ ಇದೇ ರೋಡ್ ಇರಬೇಕು. ಬನ್ನಿ ಗೈಸ್ ನೋಡ್ಕೊಂಡು ಹೋಗೋಣ. ಗೈಸ್ ಈಗ ಅವರೇ ನನಗೆ ರೋಡ್ ಕಾಣಿಸ್ಲಿಕ್ಕೆ ಬರ್ತಿದ್ದಾರೆ. ಸೊ ಈ ಥರ ಇದ್ದರೆ ತುಂಬ ಹ್ಯಾಪಿ ಅನಿಸುತ್ತೆ, ಫೀಲ್ ಪ್ರೌಡ್. ನೋಡಿ ಗೈಸ್ ಲೊಕೇಶನ್ ನೋಡಿ ಯಾವ ಥರ ಇದೆ, ಫುಲ್ಲು ಜಂಗಲ್ ವೈಬ್. ಪಾಪ ಅವರು ಬಂದು ತೋರಿಸ್ತಿದ್ದಾರೆ, ಬನ್ನಿ ನೋಡೋಣ ಯಾವ ಥರ ಇದೆ ಏನೋ ಅಂತ. ಗೈಸ್ ಅವರು ಅಲ್ಲಿ ಮುಂದ್ಗಡೆ ಕ್ಲೋಸ್ ಇದೆ ಏನೋ ಅಂತ ನೋಡ್ಕೊಂಡು ಬರ್ತೀನಿ, ನೀವು ಇಲ್ಲೇರಿ ಅಂತ ಹೇಳಿದ್ರು. ಸೊ ನೋಡಿ ನಡೆಸುತ್ತಾ ಯಾವ ಥರ ಇದೆ ಫುಲ್ಲು. ಇಲ್ಲೊಂದು ಯಾವುದೋ ಒಂದು ಬಿಲ್ಡಿಂಗ್ ಇದೆ, ಇಲ್ಲಿ ಎಲೆಕ್ಟ್ರಿಸಿಟಿದು ಸರ್ಕ್ಯೂಟು, ದೆನ್ ಅಲ್ಲೊಂದು ಮನೆ ಥರ ಇದೆ. ಸೊ ನೋಡೋಣ ಬನ್ನಿ ಯಾವ ಥರ ಇದೆ. ಫುಲ್ಲು ಜಂಗಲ್ ವೈಬ್, ಇಲ್ಲಿ ಯಾರೂ ಬರೋದಿಲ್ಲ ಅನಿಸುತ್ತೆ. ಸೊ ನೋಡೋಣ ಯಾವ ಥರ ಇರುತ್ತೆ ಏನೋ ಅಂತ.
ಗೈಸ್ ಈಗ ನೋಡಿ ಫೈನಲ್ ಲೊಕೇಶನ್. ಸೊ ಇಲ್ಲಿದೆ, ಇದೇ ನಾನು ಆವಾಗಲೇ ಫೈಂಡ್ ಔಟ್ ಮಾಡ್ಕೊಂಡು ಬಂದಿದ್ದೆ. ಸೊ 2011 to 16 ಇದರಲ್ಲಿ ಸೀಸ್ ಮಾಡಿದ್ರಂತೆ. ಆವಾಗ ಅವ್ರು ಇದರಲ್ಲಿ ಇರಬೇಕಾದ್ರೆ ಆವಾಗ ಸೀಸ್ ಆಗಿತ್ತು ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿನ ಲೋಕಲ್ ಅವ್ರು ಹೇಳಿದ್ದಾರೆ. ಸೊ ನೋಡಿ ಮಿಷಿನ್ ಎಲ್ಲ ಎಷ್ಟು ದೊಡ್ಡದಿದೆ ಅಂತ. ಸೊ ಆ ಕಡೆ ಮೇನ್ ಮಿಷಿನ್ ಏನೋ ಇದೆ ಅಂತೆ, ಅಲ್ಲಿ ಲೈಕ್ ಸೆಕ್ಯೂರಿಟಿ ಎಲ್ಲ ಇರ್ತಾರಂತೆ. ಅಲ್ಲಿ ವೀಡಿಯೋ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಮಿಷಿನ್ ಇದೆ. ಆವಾಗ ಮ್ಯಾಂಗ್ನೀಸ್ ಮಾಡಬೇಕಿದ್ರೆ ಯಾವ ಥರ ಮಾಡ್ತಿದ್ರು ಏನು ಅಂತ. ಲೈಕ್ ಯಾವಾಗ ಸೀಸ್ ಆಯಿತು ಆವಾಗಿಂದನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟ್ಲಿ. ಯಾರಿಗೂ ಇಲ್ಲಿ ಟಚ್ ಮಾಡಲಿಕ್ಕೆ ಏನು ಬಿಟ್ಟಿಲ್ಲ ಅಂತೆ. ಸೊ ಒಂದು ಸಿನಿಮ್ಯಾಟಿಕ್ ಕ್ಲಿಪ್ ಹಾಕ್ತೀನಿ ನೋಡ್ಕೊಳ್ಳಿ. ಆ್ಯಂಡ್ ಅಲ್ಲಿ ಒಂದು ಬ್ರಿಡ್ಜ್ ಏನೋ ಇದೆ ಅಂತೆ. ಸೊ ನೋಡ್ಕೊಂಬರೋಣ ಬನ್ನಿ ಗೈಸ್. ಇಲ್ಲಿ ನೋಡಿ ಮಿಷಿನ್ ಎಷ್ಟು ದೊಡ್ಡದಿದೆ ಅಂತ. ಇದು ಕಂಪ್ಲೀಟ್ಲಿ ಫುಲ್ ಬಿದ್ದೋಗಿದೆ. ಸೊ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಫುಲ್ ಅಲ್ಲಿವರೆಗೂ ಇದೆ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಫುಲ್ ಕಂಪ್ಲೀಟ್ಲಿ ಇದೆ. ದೆನ್ ಈ ಕಡೆ ಲೈಕ್ ಬ್ರಿಡ್ಜ್ ಥರ ಫುಲ್ ಮೇಲ್ಗಡೆ ಕ್ಲೌಡು, ಟ್ರೀಸು, ಬೀಚಸ್ ಲೈಕ್ ಆ ಥರ ಇದೆ. ಸೊ ಅಲ್ಲಿ ದೂರದಲ್ಲಿ ಕಾಣ್ತಿದೆ ನೋಡಿ ಬ್ರಿಡ್ಜು. ಲೈಕ್ ಅದು ಸೇಮ್ ಇದೆ ಸಿಚುವೇಶನಲ್ಲಿದೆ, ಫುಲ್ ಬ್ರೋಕನ್ ಆಗಿ ಬಿದ್ದಿದೆ ಅಷ್ಟೇ. ಸೊ ಅಲ್ಲಿ ಹೋಗ್ಲಿಕ್ಕೆ ಬೇರೆ ದಾರಿ ಇದೆ, ನೋಡೋಣ ಪಾಸಿಬಲ್ ಆದರೆ ಹೋಗಿ ಬರೋಣ. ಸೊ ಗೈಸ್ ಇಲ್ಲೊಂದು ನೋಡಿ ಲೈಕ್ JCB, ಈ ಕಡೆ ಕಂಟೈನರ್ಸ್ ಎಲ್ಲ ಇದೆ. ಈ JCB ನೋಡಿದ್ರೆ ನೀವು ಲೆಕ್ಕ ಹಾಕ್ಬೋದು ಲೈಕ್ ಎಷ್ಟು ಇಯರ್ಸ್ ಆಗಿರ್ಬೋದು ಅಂತ. ದೆನ್ ಈ ಕಡೆ ಒಂದು ಸ್ಮಾಲ್ ಕಂಟೈನರ್ ಲೈಕ್ ಲಾಕರ್ ಥರ ಇದೆ. ಇಲ್ಲಿ ನೋಡಿದ್ರೆ ಲೈಕ್ ಕಂಟೈನರು. ಈಗ ನೋಡಿ JCB ಹುಕ್ಕೆಲ್ಲ ನೋಡಿದ್ರೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಇಯರ್ಸಿಂದ ಇದೆ ಏನು ಅಂತ. ಇದೆಲ್ಲ ಲೈಕ್ ಸುಟ್ಟಿ ಬರ್ನ್ ಆಗೋಗಿದೆ ಫುಲ್ಲು. ಲೈಕ್ ನೋಡಿ ಟಚ್ ಮಾಡಿದ್ರೆ ಎಲ್ಲ ಬಿದ್ದೋಗುತ್ತದು, ಫುಲ್ಲು ಹೋಗ್ಬಿಟ್ಟಿದೆ ಎಲ್ಲ. ಲೈಕ್ ನೋಡಿ ಒಳಗಿಂದ ಎಲ್ಲ ಯಾವ ಥರ ಇದೆ. ಸೊ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಫುಲ್ಲು ಲೆಕ್ಕ ಹಾಕಿ. ಈ JCB ನೋಡಿ ಎಲ್ಲ ಫುಲ್ ಎಲ್ಲ ಹೋಗ್ಬಿಟ್ಟಿದೆ ಫುಲ್ಲು, ಎಲ್ಲ ಜಂಗಿಡ್ದು ಹೋಗಿದೆ. ದೆನ್ ಅಲ್ಲಿ ಲೈಕ್ ಬರ್ನರ್ಸ್ ಥರ ಏನೋ ಇದೆ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅಲ್ಲೊಂದು ಶೆಡ್ ಥರ ಏನೋ ಇತ್ತು, ಅದು ಕಂಪ್ಲೀಟ್ಲಿ ಹೋಗ್ಬಿಟ್ಟಿದೆ. ಸೊ ನೋಡಿ ಸಿನಿಮ್ಯಾಟಿಕ್ ಕ್ಲಿಪ್ ಹಾಕ್ತೀನಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಫುಲ್ ಬರ್ನ್ ಆಗೋಗ್ಬಿಟ್ಟಿದೆ ಎಲ್ಲ, ಲೈಕ್ ಗೇರ್ ಸಿಸ್ಟಮ್ಸ್ ಎಲ್ಲ, ಚೈನ್ಸ್ ಎಲ್ಲ ನೋಡಿ. ಆ ಕಡೆ ಅಗೇನ್ ಬೀಚ್ ವ್ಯೂ. ಗೈಸ್ ಇಲ್ಲಿ ಸುತ್ತಮುತ್ತ ಒಂದು ಸ್ಮಾಲ್ ಗುಡ್ಡೆ ಥರ ಕಾಣ್ತಿದೆ ಅಲ್ಲ, ಇಲ್ಲಿ ಫುಲ್ ಲೈಕ್ ಮ್ಯಾಂಗ್ನೀಸ್ ಇದೆ ಅಂತ. ಸೊ ಇಲ್ಲಿ ಲೋಕಲ್ ಅವ್ರು ಹೇಳಿದ್ರು. ಇಲ್ಲಿ ನೋಡಿ ಫುಲ್ ಇಲ್ಲಿ ಗುಡ್ಡ ಎಲ್ಲ ಕಾಣ್ತಿದೆ ಅಲ್ಲ, ಇಲ್ಲೆಲ್ಲ ಮ್ಯಾಂಗ್ನೀಸೇ ಇದೆ ಅಂತ. ಫುಲ್ ಅಲ್ಲಿವರೆಗೂ ಸುತ್ತ ಹೋಗುತ್ತೆ. ನಾನು ಅಲ್ಲಿ ಒಂದು 2 JCB ಇದೆ, ಇಲ್ಲಿ ತೋರಿಸಿದ್ನಲ್ಲ ಸೇಮ್ ಲೈಕ್ ಇದೇ ಥರ JCB ಇದೆ ಅಂತ. ಸೊ ಮತ್ತೆ ಅಲ್ಲಿ ಫುಲ್ ಜಂಗಲಲ್ಲಿದೆ, ಮತ್ತೆ ಅಲ್ಲಿ ಹೋಗ್ಲಿಕ್ಕೆ ರೋಡ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಮತ್ತೆ ಬೇಡ ಅನ್ನಿಸ್ತು. ಸೊ ನೋಡಿದ್ರಲ್ಲ ಯಾವ ಥರ ಇದೆ ಫುಲ್ ಲೈಕ್ ಎಷ್ಟೋ ಹಳೆ ವರ್ಷ, ಎಷ್ಟು ವರ್ಷನೂ ಗೊತ್ತಿಲ್ಲ. ಅವರು ಹೇಳಿದ ಪ್ರಕಾರ 2011 to 16 ಆ ರೇಂಜಲ್ಲಿ ಆಗಿದೆ ಅಂತ. ಸೊ ಹೆಂಗಿರಬೇಕು ಅಲ್ವಾ, ಲೈಕ್ ವರ್ಕ್ ಆಗ್ತಾ ಇದೆ. ಲೈಕ್ ಆ್ಯಕ್ಟಿವ್ ಆಗ್ತಿರೋ ವರ್ಕನ್ನು ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ರೆ ಯಾವ ಥರ ಆಗುತ್ತಲ್ಲ. ಸೊ ನೋಡಿ ಎಲ್ಲ ಐಟಮ್ಸ್ ಎಲ್ಲ ಹಂಗೆ ಬಿತ್ಕೊಂಡಿದೆ, ಒಂದು ಐಟಮು ಟಚ್ ಮಾಡ್ಲಿಕ್ಕೆ ಬಿಡಲಿಲ್ಲ ಅಂತೆ ಗೌರ್ಮೆಂಟ್ ಅವರು. ಸೊ ಯಾವ ಥರ ಇರಬೇಕಲ್ವ ಸೀನು.
ಸೊ ಬನ್ನಿ ಈಗ ಹೋಗೋಣ ಮುಂದೆ, ನೋಡೋಣ ಮತ್ತೇನಾದರೂ ಸಿಕ್ಕಿದ್ರೆ ವಿಡಿಯೋ ಮಾಡ್ತೀನಿ. ಬನ್ನಿ ಗೈಸ್ ಇಲ್ಲಿ ನೋಡಿ ಟ್ರಕ್ ವೇಟಿಂಗ್ ಮಿಷಿನ್ ಇದೆ ಅಂತ. ಇಲ್ಲಿ ನೋಡಿ ಇದು ಲಿಫ್ಟ್ ಆಗುತ್ತಲ್ಲ, ಲೈಕ್ ಲಿಫ್ಟ್ ಅಂದರೆ ಇಲ್ಲಿ ಆಫೀಸು, ಲೈಕ್ ಇಲ್ಲಿ ಟ್ರಕ್ ಬಂದಾಗ ವೆಯ್ಟ್ ಎಷ್ಟಿದೆ ಅಂತ ಗೊತ್ತಾಗುತ್ತಲ್ಲ. ಈಗ ನಾರ್ಮಲಿ ಹೈವೇ ಮೇಲೆ ಟೋಲ್ ಇದರಲ್ಲೆಲ್ಲ ಹೋಗ್ಬೇಕಿದ್ರೆ ಗೊತ್ತಾಗುತ್ತಲ್ಲ, ಸೊ ಲೈಕ್ ಅದೇ ಥರ. ಸೊ ಗೈಸ್ ಈಗ ಅಲ್ಲಿ ಝೂಮ್ ಮಾಡಿ ಕಾಣಿಸಿದ್ನಲ್ಲ ಬ್ರಿಡ್ಜ್, ಆ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನೋಡಿ ಬೀಚ್, ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ ಈಗ. ಗೈಸ್ ಈಗ ಅವ್ರು ನನಗೆ ಇಲ್ಲಿ ಬ್ರಿಡ್ಜ್ ಹತ್ರ ಡ್ರಾಪ್ ಮಾಡಿ ಹೋದರು, ಲೈಕ್ ತೋರಿಸ್ಕೊಂಡು ಹೋದರು. ಅವ್ರಿಗೇನೋ ಪರ್ಸ್ನಲ್ ವರ್ಕ್ ಇದೆ. ಸೊ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ಲೈಕ್ ಅಲ್ಲೊಂದು ಮುಂದ್ಗಡೆ ಶಿಲೆ ಥರ ಕಾಣಿಸ್ತಿದೆ ಅಲ್ಲ, ಇಲ್ಲಿ ಕಾಣಿಸ್ತಿದೆ, ಅಲ್ಲಿ ಕಾಣಿಸ್ತಿದೆ ಅಲ್ಲ, ಲೈಕ್ ಅಲ್ಲಿ ಇಯರ್ ಏನೋ ಬರ್ದಿಟ್ಟಿದ್ದಾರಂತೆ, ಲೈಕ್ ಇಯರ್ ಆಫ್ ದಿ ಲೈಕ್ ಏನು ಕ್ರಿಯೇಷನ್ ಇರ್ಬೋದು, ಲೈಕ್ ಯಾವಾಗ ಇನ್ವೆಂಟ್ ಮಾಡಿದ್ವಿ ಏನೋ ಅಂತ. ಸೊ ನನಗೂ ಗೊತ್ತಿಲ್ಲ. ಲೈಕ್ ಇಲ್ಲಿ ಬ್ರಿಡ್ಜ್ ನೋಡಿ ಯಾವ ಥರ ಇದೆ ಅಂತ, ಫುಲ್ಲು ವೇವ್ಸ್ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಬರ್ತಿದೆ. ಲೈಕ್ ಆ ಬೋಟ್ ಎಲ್ಲ ನಿಂತ್ಕೊಳ್ಳಿಕ್ಕೆ ಹ್ಯಾಂಗಿಂಗು, ಅಲ್ಲೊಂದೇನೋ ಲೈಕ್ ಏನೋ ಹೌಸ್ ಥರ ಇದೆ, ಮುಂದ್ಗಡೆ ದೊಡ್ಡ ದೊಡ್ಡ ಟೈರ್ಸ್ ಎಲ್ಲ ಬಿತ್ಕೊಂಡಿದ್ದಾವೆ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ನಾನು ಅಲ್ಲಿ ನೋಡಿ ಅಲ್ಲಿಂದ ಝೂಮ್ ಮಾಡಿದ್ನಲ್ಲ, ಲೈಕ್ ಇದಕ್ಕೆ ಝೂಮ್ ಮಾಡಿದ್ದೆ ನಾನು. ಅಲ್ಲಿ ನೋಡಿ ಎಲ್ಲ ಕಿತ್ಕೊಂಡು ಬಿದ್ದೋಗ್ಬಿಟ್ಟಿದೆ. ಲೈಕ್ ಯಾವ ಥರ ಇರಬೇಕಲ್ವ ಕ್ರಿಯೇಚರ್. ಹಿಂಗೆ ಥಿಂಕ್ ಮಾಡಿ ಗೈಸ್, ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಸಡನ್ನಾಗಿ ಏನೋ ಒಂದು ಆಗಿ ಸ್ಟಾಪ್ ಆಗಿಬಿಡುತ್ತೆ, ಎಲ್ಲ ಐಟಮ್ಸ್ ಹಂಗೆ ಬಿತ್ಕೊಂಡೋಗ್ಬಿಡುತ್ತೆ. ಸೊ ಇಷ್ಟು ಇಯರ್ಸ್ ಆದಮೇಲೆ ನೋಡ್ಲಿಕ್ಕೆ ಬಂದಾಗ ಯಾವ ಥರ ಅನಿಸುತ್ತಲ್ವ, ಫುಲ್ಲು ಒಂದು ಕೈಂಡ್ ಆಫ್ ಅ ಮಿಸ್ಟರಿ. ವೇವ್ಸ್ ಯಾಕೋ ಜಾಸ್ತಿನೇ ಬರ್ತಿದೆ. ಇಲ್ಲಿ ನೋಡಿ ಎಲ್ಲ ಟೈರ್ಸ್ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಟೈರ್ಸ್. ನಾರ್ಮಲ್ ಜೆ ಸಿ ಬಿ ಅಂತೀನಿ, ಸಾರಿ, ಟ್ರ್ಯಾಕ್ಟರ್ ಟೈರ್ಸ್ ಇರುತ್ತಲ್ಲ ಅದಕ್ಕಿಂತ ಡಬಲ್ 3x ಥರ ಇದೆ. ಸೊ ನೋಡಿ ಇಲ್ಲಿ ಕಂಪ್ಯಾರಿಸನ್ ಮಾಡಿ ನೋಡಿ ಎಷ್ಟು ದೊಡ್ಡದಿದೆ. ನಾನು ಕೈ ಇಡ್ತೀನಿ, ನನ್ನ ಕೈ ಅಷ್ಟು ಇಲ್ಲ ಇದು, ಸಾರಿ ನನ್ನ ಕೈ ಅಷ್ಟು ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಕೈ ಕಂಪೇರ್ ಮಾಡಿದ್ರೆ ಎಷ್ಟಿದೆ ನೋಡಿ ಟೈರು, ಯಾವ ಥರ ಇದೆ ಅಲ್ವಾ, ಫುಲ್ಲು ದೊಡ್ಡದು. ಇಲ್ಲಿ ನೋಡಿ ಲೈಕ್ ಚೈನ್ಸ್ ಎಲ್ಲ ಎತ್ತಲಿಕ್ಕೋದ್ರೆ ಎತ್ತಬೋದು, ಬಟ್ ವೆಯ್ಟ್ ಇದೆ. ಇಲ್ಲಿ ನೋಡಿ ಫುಲ್ಲು ಕಬ್ಬಣ, ಲೈಕ್ ಎಲ್ಲಿ ಹತ್ತಬೋದು ಏನೋ ಗೊತ್ತಿಲ್ಲ. ಇಲ್ಲಿ ಫುಲ್ ಕಬ್ಬಣದ್ದಿದೆ, ಕೆಳಗಡೆಯಿಂದ ಒಂದ್ಸಲ ನೋಡೋಣ. ಓ ಈ ಥರ ಇದೆ ನೋಡಿ. ಮೊಬೈಲ್ ಏನಾದರೂ ಮಿಸ್ ಆಗಿಬಿದ್ರೆ ಡೈರೆಕ್ಟ್ ನೀರಿಗೆ. ನೋಡಿ ಗೈಸ್ ಯಾವ ಥರ ಕಾಣ್ತಿದೆ ವ್ಯೂ ಅಂತ. ಮುಂದೆ ಹೋಗೋದು ಬೇಡ ಅಂದ್ಕೊಳ್ತೀನಿ, ಸೈಡ್ ಇರೋದೆಲ್ಲ ಕಟ್ಟಾಗಿ ಬಿದ್ದಿದೆ, ಅದು ನೋಡಿದ್ರೇ ಭಯ ಆಗುತ್ತೆ ಮುಂದೆ ಹೋಗ್ಲಿಕ್ಕೆ. ಸೊ ಇಲ್ಲಿ ನೋಡಿ ಫುಲ್ ಸೆಟ್ ಕಿತ್ಕೊಂಡ್ಬಂದ್ಬಿಟ್ಟಿದೆ, ಅಂದರೆ ಲೆಕ್ಕ ಹಾಕಿ ನೀವು. ನಾನು ವಿಡಿಯೋ ಮಾಡಿದ್ದು ಅಲ್ಲಿಂದ ಕಾಣ್ತಿದೆ ಇರಬೇಕು. ಸೊ ನೋಡಿದ್ರಲ್ಲ ಯಾವ ಥರ ಇದೆ ಅಂತ, ಫುಲ್ಲು ಮಿಸ್ಟ್ರಿ ಅಲ್ವಾ. ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ಬೋದು, ಲೈಕ್ ಏನು ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ, ಬಟ್ ಯಾವುದೇ ಐಟಮ್ಸನ್ನು ಇಲ್ಲಿಂದ ತೊಗೊಂಡೋಗ್ಬಾರ್ದು, ಅದೇ ಅಷ್ಟೇ ಇಂಪಾರ್ಟೆಂಟು. ಸೊ ನೋಡಿ ನನ್ನ ಬ್ಯಾಕ್ಗ್ರೌಂಡಲ್ಲೇ ಯಾವ ಥರ ಕಾಣ್ತಿದೆ ಅಂತ. ಐ ಥಿಂಕ್ ಇಲ್ಲಿಂದ ಸನ್ಸೆಟ್ ಪಾಯಿಂಟ್ ಕಾಣಿಸುತ್ತೆ ಅನಿಸುತ್ತೆ. ಕ್ಲೌಡ್ಸ್ ಜಾಸ್ತಿ ಆಗಿದೆ, ರೈನಿ ಸೀಸನ್ ಕೂಡ ಸ್ಟಾರ್ಟ್ ಆಗ್ಲಿಕ್ಕೆ ಬಂತು. ಸೊ ಫುಲ್ಲು ಮಳೆ ಬರೋ ಥರ ಇದೆ. ಈಗ ಕಂಟಿನ್ಯೂಸ್ 3-4 ಡೇಸ್ ಆಯಿತು ನೈಟ್ ಮಳೆ ಬೀಳ್ತಿದೆ ಅಂಕೋಲಾದಲ್ಲಿ. ನೋಡಿ ವೇವ್ಸ್ ಎಲ್ಲ ಹೆಂಗೆ ಬರ್ತಿದೆ ಅಂತ. ಅಲ್ಲೊಂದು ಮನೆ ಇದೆ ಅಲ್ಲ, ಸೊ ಅದೊಂದು ನೋಡ್ಕೊಂಡು ಬರೋಣ ಬನ್ನಿ, ಒಳಗಡೆ ಯಾವ ಥರ ಇದೆ ಏನು ಅಂತ. ಸೊ ಬನ್ನಿ ಗೈಸ್ ಈಗ ಬಂದಿದ್ದೀನಿ. ಇಲ್ಲಿ ನೋಡಿ ಟೈರ್ಸ್ ಎಲ್ಲ, ಇದೆಲ್ಲ ನಾರ್ಮಲ್ ಟೈರ್ ನೋಡಿರ್ತೀರಾ, ಬಟ್ ಅಲ್ಲಿ ತೋರಿಸಿದಂತೂ ಫುಲ್ ಎಪಿಕ್ ಆಗಿದೆ. ಅದು ಎಷ್ಟು ದೊಡ್ಡದಿದೆ ಅಂದರೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತೋ ಗೊತ್ತಿಲ್ಲ, ಬಟ್ ರಿಯಲ್ ಐಸಿಂದ ನೋಡಿದ್ರೆ ಫುಲ್ಲು ದೊಡ್ಡದಿದೆ ಅದು. ಇಲ್ಲಿ ನೋಡಿ ಎಲ್ಲ ಕಬ್ಬಣ ಎಲ್ಲ, ಲೈಕ್ ಯಾವ ಐಟಮ್ದು ಏನು ಅಂತ ನನಗೂ ಸರಿ ಗೊತ್ತಿಲ್ಲ. ಇಲ್ಲಿ ವಾಟರ್ ಟ್ಯಾಂಕ್ ಒಂದು, ಐ ಥಿಂಕ್ ನನ್ನಷ್ಟೇ ಹೈಟ್ ಇದೆ ಇದು. ಸೊ ನೋಡಿ ಎಷ್ಟು ಹೈಟ್ ಇದೆ ಅಂತ. ದೆನ್ ಇದೇ ಮನೆ ತೋರಿಸ್ತಿದ್ದೆ ನಾನು, ಅಲ್ಲಿಂದ ನೋಡ್ಕೊಂಬರೋಣ ಅಂತ. ಇದು ಏನಂತ ನನಗೂ ಗೊತ್ತಿಲ್ಲ, ಇಲ್ಲಿ ಕಾಣಿಸ್ತಿರೋದು. ದೆನ್ ಇಲ್ಲೊಂದು ಚೇರ್ ಥರ ಇದೆ. ಓ ಇದೇನು ಚೇರಪ್ಪ, ಇಲ್ಲಿ ಬಟ್ಟೆ ಎಲ್ಲ ಹಾಕಿಟ್ಟಿದ್ದಾರೆ, ದೇವ್ರ ಫೋಟೋ ಎಲ್ಲ ಇದೆ. ಐ ಥಿಂಕ್ ಯಾರೋ ಸ್ಟೇ ಆಗ್ತಾರೆ ಅಂತ ಅನಿಸುತ್ತೆ, ಏನೋ ಗೊತ್ತಿಲ್ಲ ನನಗೂ. ಫುಲ್ ಬಟ್ಟೆ ಎಲ್ಲ ಒಣಗಾಕಿಟ್ಟಿದೆ.
ಲೈಕ್ ಇಲ್ಲೆಲ್ಲ ಲಾಕ್ ಹಾಕಿದ್ದಾರೆ, ಯಾರೋ ಸ್ಟೇ ಆಗ್ತಾರೆ ಅನ್ಸುತ್ತೆ. ವಿಂಡೋನು ಫುಲ್ ಗಟ್ಟಿ ಆಗ್ಬಿಟ್ಟಿದೆ, ಪ್ರೆಸ್ ಇದು ಮಾಡಿದ್ರು ಹೋಗ್ತಿಲ್ಲ, ಪುಷ್ ಮಾಡಿದ್ರು ಹೋಗ್ತಿಲ್ಲ. ಓ ಗಾಯ್ಸ್ ಇಲ್ಲಿ ನೋಡಿ, ಯಪ್ಪ ನೋಡಿ ಗಾಯ್ಸ್, ಇಲ್ಲಿ ಎಲ್ಲ ಮೆಟೀರಿಯಲ್ ಐಟಮ್ಸ್, ಲೈಕ್ ಅಲ್ಲಿ ಮೋಟರ್ ಎಲ್ಲ ಬಿತ್ಕೊಂಡಿದೆ, ಇಲ್ಲಿ ಚೇರ್, ಸೀಟ್ ಕವರ್, ಸೀಟ್, ಇಲ್ಲಿ ಕುರ್ಚಿ ಎಲ್ಲ. ವಿಂಡೋ ಇಂದ ನೋಡಿದ್ರೆ ಈ ತರ ಕಾಣಿಸುತ್ತೆ ನೋಡಿ. ಫುಲ್ ಲೈಕ್ ಕೈಂಡ್ ಆಫ್ ಅಡ್ವೆಂಚರ್ ತರ ಇದೆ ನೋಡಿ, ಯಾವ ತರ ಇದೆ ಅಂತ. ಸ್ವಿಚ್ ಎಲ್ಲ ಯಾವ ತರ ಹೋಗಿದೆ, ಯಾರು ಸ್ಟೇ ಆಗ್ತಾರೋ ಏನೋ ಗೊತ್ತಿಲ್ಲ. ಬಟ್ಟೆ ಎಲ್ಲ ನೋಡಿದ್ರೆ ಬಟ್ಟೆ ಎಲ್ಲ ಒಣಗಾಕ್ಸಿದ್ದಾರೆ. ದೆನ್ ದೇವ್ರ ಫೋಟೋ ಎಲ್ಲ ಇದೆ, ಏನೋ ಮಿಸ್ಟರಿ ಅನಿಸ್ತಿದೆ ಅಲ್ವಾ. ಸೊ ನಾನು ಏನೋ ಇದು ಅಂತ ಹೇಳಿದ್ನಲ್ಲ, ಇಯರ್ ಬಡ್ ಅಲ್ಲೇ ನೋಡಿ, ಆ ಶಿಲೆ ಕಾಣಿಸ್ತಿದೆ ಅಲ್ಲ ಅಲ್ಲಿ ನೋಡಿ, ಅದೇ. ಸೊ ಈಗ ಹೋಗ್ಲಿಕ್ಕೂ ಆಗಲ್ಲ, ಯಾಕಂದ್ರೆ ಇಲ್ಲಿ ನೋಡಿ ನೀರೆಲ್ಲ ಜಾಸ್ತಿ ಇದೆ. ಮತ್ತೆ ನೀರಿರುವಾಗ ಹೋಗಿ ಸುಮ್ಮನೆ ರಿಸ್ಕ್ ಯಾಕೆ ಅಂತ, ಅವರು ನೀರು ಕಡಿಮೆ ಆದ್ಮೇಲೆ ಹೋಗ್ಬೋದು ಅಂತಿದ್ದಾರೆ. ಸೊ ನೋಡಿ ಯಾವ ತರ ಇದೆ ಫುಲ್ಲು. ಎಷ್ಟು ಇಯರ್ಸ್ ಆಗಿರ್ಬೇಕು ಗೈಸ್ ಇದಕ್ಕೆ. ನನಗೂ ಇದ್ರ ಬಗ್ಗೆ ಏನು ಹಿಸ್ಟ್ರಿ ಗೊತ್ತಿಲ್ಲ, ಗೊತ್ತಾದ್ರೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅಲ್ಲೊಂದಿದೆ, ಅಲ್ಲೊಂದು ಹೋಗ್ಬರೋಣ ಬನ್ನಿ. ಒಬ್ನೇ ಬಂದಿದ್ದೇನೆ ಬೇರೆ. ಓ ಇಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಿದ್ದೆಲ್ಲ ಹಂಗಂಗೆ ಸ್ಟಾಪ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಲೈಕ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು, ಇದನ್ನ ಹಂಗಂಗೆ ಸ್ಟಾಪ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಅಲ್ಲಿ ಮನೆ ಎಲ್ಲ ನೋಡಿ, ಅರ್ಧ ಸೈಡಿಂದ ಎಲ್ಲ ಕಟ್ ಆಗಿದೆ, ಮೇಲ್ಚಾವಣಿ ಏನು ಮಾಡಲೇ ಇಲ್ಲ, ರೂಫ್ ಏನು ಮಾಡಲೇ ಇಲ್ಲ, ಯಾಕೆಲ್ಲ ಹಂಗಂಗೆ ಇದೆ. ಯಾವ ಥರ ಇರಬೇಕು ಗೈಸ್ ಇದು. ಇಲ್ಲಿ ನೋಡಿ, ಇಲ್ಲಿ ಫುಲ್ ಸ್ಯಾಂಡ್, ಅಲ್ಲಿ ಹೋಗಿ ಅಲ್ಲಿ ನಡ್ಕೊಂಡು ಹೋಗ್ಬೇಕು ಅಲ್ಲಿ. ಬಟ್ ಈಗಂತೂ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಯಾಕಂದರೆ ಫುಲ್ ನೀರಿದೆ. ನಾನೇನು ಎಕ್ವಿಪ್ಮೆಂಟ್ ಏನು ತರಲಿಲ್ಲ, ಲೈಕ್ ಏನು ಡ್ರೆಸ್ ಏನು ತರಲಿಲ್ಲ, ಫುಲ್ ನೀರಲ್ಲಿ ಹೋಗಿ ಮತ್ತೆ ಗಲೀಜಾಗ್ಬಿಟ್ರೆ ಅಂತ. ಸೊ ಮನೆ ಈ ಬ್ಯಾಕ್ ಸೈಡಿಂದ ಈ ಥರ ಕಾಣಿಸ್ತಿದೆ. ಲೈಕ್ ಆ ಕ್ಲೌಡಿಗೂ ಈ ಬೀಚಿಗೂ ಈ ಮನೆಗೂ ಎಷ್ಟು ಸಿಂಕ್ ಆಗುತ್ತಲ್ವಾ, ಲೈಕ್ ಫುಲ್ ಎಸ್ಥೆಟಿಕ್ ಆಗಿ ಕಾಣಿಸ್ತಿದೆ. ಸಿನಿಮ್ಯಾಟಿಕ್ ವಿಡಿಯೋಸ್, ಲೈಕ್ ಏನಾದರೂ ಫಿಲ್ಮ್ ಮಾಡೋದಿದ್ರೆ ಈ ಥರ ಕ್ಲೈಮೇಟಿಗೆ ಈ ಥರ ಪ್ಲೇಸ್ ಇರಬೇಕು, ಎಷ್ಟು ಮಸ್ತಾಗುತ್ತಲ್ವ. ಸೊ ಮತ್ತು ನೋಡೋಣ, ಮುಂದೆ ಏನಾದರೂ ಕಾಣಿಸಿದ್ರೆ ಆನ್ ದ ವೇ ಹೋಗೋ ರೋಡಲ್ಲಿ ವಿಡಿಯೋ ಮಾಡಿದ್ರಾಯ್ತು. ಬನ್ನಿ ಗೈಸ್, ಇಲ್ಲಿಂದ ಹೋಗೋಣ. ಜಾಸ್ತಿ ಹೊತ್ತು ರೋಡ್ ಬೇಡ ಈ ಥರ ಪ್ಲೇಸಲ್ಲೆಲ್ಲ. ನೀವು ಬಂದರೆ ಸ್ವಲ್ಪ ಕೇರ್ಫುಲ್ಲಾಗೇ ಬನ್ನಿ, ಆ್ಯಂಡ್ ಜಾಸ್ತಿ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಬೇಡಿ ಇಲ್ಲಿ, ಯಾಕಂದರೆ ಹೇಳಲಿಕ್ಕಾಗಲ್ಲ ಯಾವಾಗ ಏನಾಗುತ್ತೆ, ಟೈಮ್ ಹೆಂಗೆ ಅಂತ ಏನು ಹೇಳಲಿಕ್ಕಾಗಲ್ಲ. ಸೊ ದ್ಯಾಟ್ಸ್ ವೈ. ಬನ್ನಿ ಈಗ ಹೋಗೋಣ. ಇಲ್ಲೊಂದು ವೆಯ್ಟ್ ಲಿಫ್ಟಿಂಗ್ ಬ್ರಿಡ್ಜ್ ಇದೆ, ಅಲ್ಲಿ ನೋಡಿ ಬರ್ದಿದ್ದಾರೆ. ಇಲ್ಲಿಂದ ಟ್ರಕ್ ಹೋಗುತ್ತೆ, ಅಲ್ಲಿ ವೆಯ್ಟ್ ಲಿಫ್ಟ್ ಆಗುತ್ತೆ, ನಾನು ಅಲ್ಲಿ ಗಾಳಿಗಳಿರುತ್ತೆ. ಸೊ ಕಡೆ ಎಲ್ಲ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಲೈಕ್ ಫಿಶರ್ಸ್ ಮ್ಯಾನ್ದು ಬೋಟ್ ಎಲ್ಲ ಇದೆ, ಲೈಕ್ ಬೋಟಿಂಗ್ ಎಲ್ಲ ಹೋಗ್ತಾರ ಅನಿಸುತ್ತೆ. ಸೊ ಅದು ಅವಾಗಲೇ ಟರ್ಬುಲೆನ್ಸ್ ತೋರಿಸಿದ್ನಲ್ಲ, ಅದು ಆ್ಯಕ್ಚುಲಿ ಬೋಟ್ ಅವ್ರಿಗೆ ಸಿಗ್ನಲ್ ಇದು ಮಾಡ್ಲಿಕ್ಕಂತೆ. ನಾನೇನೋ ಲೈಕ್ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ಲಿಕ್ಕೆ ಅಂದ್ಕೊಂಡೆ, ಬೋಟ್ ಅವರಿಗೆ ಸಿಗ್ನಲ್ ತೋರಿಸ್ಲಿಕ್ಕಂತೆ. ಸೊ ಅವ್ರು ಹೇಳಿದ್ರು. ಸೊ ಈಗ ಹೋಗೋಣ ಬನ್ನಿ, ರೋಡ್ ಹತ್ರ ಹೋಗಿ ಎಲ್ಲಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ನೋ ಅಲ್ಲಿ ಹೋಗಿ ಎಂಡ್ ಮಾಡ್ತೀನಿ. ಸೊ ಬನ್ನಿ ಗೈಸ್, ಹೋಗೋಣ. ಗೈಸ್, ನೀವೇನಾದರೂ ನಾನೀಗ ಹೋಗಿದ್ದ ಪ್ಲೇಸಿಗೆ ಬರಬೇಕು ಅಂತಿದ್ರೆ, ಸೊ ಬ್ಯಾಕ್ ಸೈಡ್ ಕಾಣ್ತಿದ್ದೆ ಅಲ್ಲ ಬೆಲಕೆರೆ ಹೋಗೋ ಬಂದರಿಗೆ ರೋಡು. ಸೊ ಅದೇ ರೋಡಲ್ಲಿ ಹೋಗ್ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ಸ್ಮಾಲ್ ರೋಡ್ ಕಾಣಿಸ್ತಿದೆ ನೋಡಿ. ಸ್ವಲ್ಪ ಹಿಂದೆ ಹೋಗ್ತೇನೆ. ಸೊ ಇಲ್ಲಿ ನೋಡಿ ಗೈಸ್, ಸ್ಮಾಲ್ ಒಂದು ಗೇಟ್ ಕಾಣಿಸ್ತಿಲ್ವಾ? ಸೊ ಇದೇ ಗೇಟಿಂದ ಒಳಗೆ ಹೋಗ್ಬೇಕು. ಸೊ ಒಳಗೋದ್ರೆ ನಿಮಗೆ ನಾನು ಹೋಗಿರೋ ಪ್ಲೇಸು ಸಿಗುತ್ತೆ. ಲೈಕ್ ಅಲ್ಲಿ ಓಲ್ಡ್ ಮೆಷಿನ್ಸ್ ಎಲ್ಲ ಇತ್ತಲ್ಲ, ಆ ಮಷಿನ್ಸ್ ಹತ್ರ ಹೋಗ್ಬೋದು ನೀವು.
ಬಟ್ ಕೇರ್ಫುಲ್ಲಾಗಿ ಹೋಗ್ಬೇಕು ಅಷ್ಟೇ ಗೈಸ್. ಒಬ್ಬರೇ ಅಂತೂ ಹೋಗ್ಲಿಕ್ಕೆ ಹೋಗಬೇಡಿ. ಲೈಕ್ ಫುಲ್ ರಿಮೋಟ್ ಏರಿಯಾ ಅದು, ಯಾರೂ ಇರಲ್ಲ ಅಲ್ಲಿ, ಏನಾದರೂ ಯಾರಿಗೇನು ಗೊತ್ತಾಗಲ್ಲ. ಸೊ ನಾನು ರಿಸ್ಕ್ ಮೇಲೆ ಹೋಗಿದ್ದೆ, ನೀವು ಆ ಥರ ಕೆಲಸ ಮಾಡಬೇಡಿ ಅಷ್ಟೇ. ಸೊ ಈಗ ಹೋಗೋಣ ಬನ್ನಿ, ರೋಡ್ ಹತ್ರ ಹೋಗೋಣ. ಆ ಕಡೆ ಹೋಗಿ ವ್ಲಾಗನ್ನು ಎಂಡ್ ಮಾಡ್ತೀನಿ. ಸೊ ಬನ್ನಿ ಗೈಸ್. ಸೊ ಗೈಸ್, ನೋಡಿದ್ರಲ್ಲ ಪ್ಲೇಸ್ ಯಾವ ಥರ ಇತ್ತು ಏನು ಅಂತ. ನಾನಂತೂ ಫುಲ್ ಶಾಕ್, ಯಾಕಂದರೆ ಈ ಥರ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಲೈಕ್ ಈ ಥರ ಮಷಿನ್ಸು ಇಷ್ಟಿಷ್ಟು ದೊಡ್ಡದು, ಲೈಕ್ ಅದರ ಹಿಸ್ಟ್ರಿ ಈ ಥರ ಎಲ್ಲ ಫಸ್ಟ್ ಟೈಮ್ ಕೇಳ್ತಾ ಇರೋದು, ನೋಡ್ತಾ ಇರೋದು. ಸೊ ಚೆನ್ನಾಗಿತ್ತು ಈ ಪ್ಲೇಸ್ ಅಂತೂ. ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇದು ಮಾಡಿದ್ದು. ಆ್ಯಂಡ್ ಇಲ್ಲಿನ ಜನ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ಲೈಕ್ ಹೋಗಲಿಕ್ಕೆ, ಆ್ಯಂಡ್ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಕೊಟ್ಟರು. ಅವರಿಬ್ಬರು ಬಂದಿದ್ದರು, ಲೈಕ್ ಅಲ್ಲಿವರೆಗೂ ಡ್ರಾಪ್ ಮಾಡಿ ಎಲ್ಲ ಹೇಳಿದರು. ಸೊ ಚೆನ್ನಾಗಿತ್ತು. ಅವ್ರೇನಾದರೂ ಈ ವಿಡಿಯೋ ನೋಡ್ತಿದ್ರೆ ಸ್ಪೆಷಲ್ ಥ್ಯಾಂಕ್ಸ್ ಅವರಿಗೆ. ಸೊ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗೋಣ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.